ರಾಜ್ಯದಲ್ಲಿ ಪದೇ ಪದೇ ನೈತಿಕ ಪೊಲೀಸ್ಗಿರಿ ನಡೀತಿರುವುದು ಖೇದಕರ ಸಂಗತಿಯಾಗಿದೆ. ಹಾನಗಲ್ನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಯಾರು ಕೂಡ ನೈತಿಕ ಪೊಲೀಸ್ಗಿರಿ ಮಾಡಬಾರದು. ಈಗಾಗಲೇ ಘಟನಾ ಸ್ಥಳಕ್ಕೆ ಹಾವೇರಿ ಎಸ್ಪಿ ಭೇಟಿ ನೀಡಿ ಕ್ರಮ ಕೈಗೊಂಡಿದ್ದಾರೆ. ಸರ್ಕಾರ ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುತ್ತದೆ. ಮಹಿಳೆಯರು ಯಾರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಇನ್ನು ಲೋಕಸಭಾ ಚುನಾವಣೆ ವಿಚಾರವಾಗಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ನಿಟ್ಟಿನಲ್ಲಿ ಕೆಲಸಗಳು ನಡೆಯುತ್ತವೆ. ದೆಹಲಿ ಭೇಟಿಯಲ್ಲಿ ಲೋಕಸಭಾ ಚುನಾವಣೆ ಪೂರ್ವ ತಯಾರಿ ಚರ್ಚೆ ನಡೆದಿದೆ. ಅಭ್ಯರ್ಥಿಗಳ ಆಯ್ಕೆ ಕುರಿತು ಚರ್ಚೆ ನಡೆದಿದೆ. ಅಳೆದು ತೂಗಿ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ನಡೆಯುತ್ತದೆ ಎಂದು ಹೇಳಿದರು. ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನಸಭೆ ಚುನಾವಣೆಯಲ್ಲಿ 136 ಸ್ಥಾನ ನೀಡಿದ್ದಾರೆ. 5 ಗ್ಯಾರಂಟಿ ಭರವಸೆಯನ್ನು 6 ತಿಂಗಳಲ್ಲಿ ಈಡೇರಿಸುತ್ತೇವೆ. ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವ ವಿಶ್ವಾಸವಿದೆ. ಹೆಚ್ಚಾಗಿ ಬಿಜೆಪಿಗಿಂತ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲುವು ಸಾಧಿಸಲಿದೆ ಎಂದರು. ಫ್ಲಾಶ್ ನ್ಯೂಸ್ ನಲ್ಲಿ ಬರ್ತಾ ಇತ್ತು, ಯಾರೇ ಕೂಡ ಮಾರಲ್ ಪೊಲೀಸ್ಗಿರಿ ಮಾಡಬಾರ್ದು. ಇಮಿಡಿಯೇಟ್ ಆಗಿ ಆಕ್ಷನ್ ಕೂಡ ಆಗಿದೆ ಅಂತ ಅನ್ಕೊಂಡಿದ್ದೀನಿ. SP ಅವರು ಹೋಗಿ ಹಾನಗಲ್ನಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಪದೇ ಪದೇ ಆಗ್ತಾ ಇರೋದು ನಿಜವಾಗ್ಲೂ ಬಹಳ ಖೇದ ಅನ್ಸುತ್ತೆ. ಕಠಿಣ ಶಿಕ್ಷೆ ತಗೊಳ್ತೀವಿ. ಕೆಲವೊಂದು ಸಮಾಜದ ಕಿಡಿಗೇಡಿಗಳು ಅಂತೇನು ಹೇಳ್ತೀವಿ ನಾವು, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇರುವಂತ ಕೆಲವು ಕಿಡಿಗೇಡಿಗಳಿಂದ ಇಂಥ ಕೆಲಸ ಕಾರ್ಯಗಳು ನಡೀತಾ ಇರ್ತವೆ. ಸರಿಯಾಗಿ ಅವರನ್ನ ಹಿಡಿದು ಏನು ಕಠಿಣ ಶಿಕ್ಷೆ ಆಗಬೇಕು ಅದಾಗಿದ್ರೆ ಅವರು ನೆಟ್ಗಾಗ್ತಾರೆ. ವಿಶೇಷ ಇಲ್ಲ, ಲೋಕಸಭೆ ತಯಾರಿ, ದೆಹಲಿ ಭೇಟಿ, ಲೋಕಸಭೆ ತಯಾರಿ, ಮುಂಬರುವಂತ ಲೋಕಸಭಾ ಚುನಾವಣೆ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಇರ್ಬೋದು ಅಥವಾ ಸ್ಟ್ರಾಟಜಿ ಇರ್ಬೋದು. ನೋಡಿ, ಚುನಾವಣೆಗೆ ನಿಂತ್ಕೊಂಡಂತ ಸಂದರ್ಭದಲ್ಲಿ 28ಕ್ಕೆ 28 ಗೆಲ್ಬೇಕು ಅನ್ನೋದನ್ನೇ ನಮ್ಮೆಲ್ಲರದು ಆಸೆ ಇರುತ್ತೆ. ನಮ್ಮದಿರ್ಬೋದು, ಬೇರೆ ಪಕ್ಷದವ್ರದ್ದು ಇರ್ಬೋದು. ಬಟ್ ಬಹಳಷ್ಟು ಅಳದು ತೂಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅದರಲ್ಲೂ ಕರ್ನಾಟಕ ರಾಜ್ಯದ ಮಹಾಜನತೆ 136 ಸೀಟನ್ನ ನಮಗೆ ತಂದುಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷದ ಹುಮ್ಮಸ ಇಮ್ಮಡಿ ಆಗಿದೆ. ಮತ್ತು ಏನು ಜನತೆಗೆ ನಾವು ಪ್ರಾಮಿಸ್ ಮಾಡಿದ್ವಿ, 5 ಗ್ಯಾರಂಟಿಗಳನ್ನು ಕೂಡ ಇವತ್ತು ಯುವ ನಿಧಿ ಹಿಡಿದ್ರೆ 5 ಗ್ಯಾರಂಟಿ ಕೂಡ ನಾವು 6 ತಿಂಗಳಲ್ಲಿ ನೆರವೇರಿಸಿದೀವಿ. ಸೊ ಬಹಳಷ್ಟು ನಮಗೆ ಆಸೆ ಇದೆ, ವಿಶ್ವಾಸ ಇದೆ. ಮತದಾರ ಬಾಂಧವರು ನಮ್ ಕೈ ಹಿಡಿತಾರೆ. ಅತ್ಯಧಿಕ ಸೀಟ್ಗಳನ್ನ ನಾವು ಗೆಲ್ತೀವಿ.